ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ ನಾಯ್ಕ್, ಪೋಷಣ ಅಭಿಯಾನ ಸಂಯೋಜಕರು, ಶಿಶು ಅಭಿವೃದ್ಧಿ ಯೋಜನೆ ಚಳ್ಳಕೆರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಯೂನಿಲರ್ನ್ KA ಆ್ಯಪ್ನಲ್ಲಿ ECC ಕೋರ್ಸ್ನ 10ನೇ ಮಾಡ್ಯೂಲನ್ನು ನೀವು ಹೇಗೆ ಎಂಟ್ರಿ ಆಗಬೇಕು ಮತ್ತು ಅದನ್ನು ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ನಿಮಗೆ ಈ ಒಂದು ಆ್ಯಪಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವೇನು ಮಾಡಬೇಕು, ನಿಮ್ಮ ಮೊಬೈಲ್ನಲ್ಲಿ ಯೂನಿಲರ್ನ್ KA ಆ್ಯಪನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ECC ಕೋರ್ಸ್ ಬ್ರಾಕೆಟಲ್ಲಿ ಕೆ ಇದಂತ ಇದೆಯಲ್ಲ, ಅಲ್ಲಿ ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ನೀವು 9ನೇ ಮಾಡ್ಯೂಲ್ ಕಂಪ್ಲೀಟ್ ಆಗಿದೆ. ಇಲ್ಲಿ 10ನೇ ಮಾಡ್ಯೂಲು ಓಪನ್ ಆಗುತ್ತೆ. 10ನೇ ಮಾಡ್ಯೂಲ್ ಓಪನ್ ಆದಮೇಲೆ ನೀವು ಉಚಿತ ಮತ್ತು ಹೊರಾಂಗಣ ಆಟವನ್ನು ಆಯೋಜಿಸುವುದು ಅಂತಿದೆಯಲ್ಲ, ಅದ್ರ ಕೆಳಗಡೆ ಒಂದು ಬಾಕ್ಸ್ ಕಾಣ್ತಿದೆಯಲ್ಲ, ಆ ಬಾಕ್ಸ್ ಪಕ್ಕದಲ್ಲಿ ಮಾಡ್ಯೂಲ್ 10 ಮುಕ್ತ ಮತ್ತು ನಿರ್ದೇಶಿತ ಆಟಗಳನ್ನು ಆಯೋಜಿಸುವುದು ಅಂತ ಕಾಣ್ತಿದೆಯಲ್ಲ, ನೀವು ಅದರ ಮೇಲೆ ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ನಿಮಗೆ ಇಲ್ಲಿ ಎಂಟರ್ ಅಂತ ಕೇಳುತ್ತೆ. ಇಲ್ಲಿ ಎಂಟರ್ ಅಂತ ಕೊಟ್ಟರೆ ನೀವು ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟಾದ ನಂತರ ನಿಮಗೆ ಇಲ್ಲಿ ವಿಡಿಯೋ ಡೌನ್ಲೋಡ್ ಆಗುತ್ತೆ. ವಿಡಿಯೋ ಡೌನ್ಲೋಡ್ ಆದ ನಂತರ ಅಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬರುತ್ತೆ, ಅವನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಮುಕ್ತ ಮತ್ತು ನಿರ್ದೇಶಿತ ಆಟವನ್ನು ಆಡಿಸೋದು ಎಂಬ ಈ ಮಾಡ್ಯೂಲ್ಗೆ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸರಿತಾ. ನಾನು ಅಂಗನವಾಡಿ ಮೇಲ್ವಿಚಾರಕಿ. ಈ ಮಾಡ್ಯೂಲ್ ಅನ್ನು ಮುಗಿಸಿದಾಗ ನೀವು ಮುಕ್ತ ಮತ್ತು ನಿರ್ದೇಶಿತ ಆಟದ ಮಹತ್ವವನ್ನು ಅರ್ಥ ಮಾಡಿಕೊಂಡಿರುತ್ತೀರಿ. ಒಳಾಂಗಣ ಮತ್ತು ಹೊರಾಂಗಣ ಮುಕ್ತ ಮತ್ತು ನಿರ್ದೇಶಿತ ಆಟದ ಆಟವಾಡುವುದು ಎಂದರೆ ಸಮಯ ಹಾಳು ಮಾಡಿದಂತೆ ಎಂದು ಹೆಚ್ಚಿನವರು ಯೋಚಿಸುತ್ತಾರೆ. ಆದರೆ ಮಾಡ್ಯೂಲ್ 2ರಲ್ಲಿ ನಾವು ಮಕ್ಕಳು ಆಟವಾಡುವಾಗಲೂ ಸಂಪೂರ್ಣ ಸರಿ. ಮುಕ್ತ ಆಟ ಮಗುವಿನ ಬೆಳವಣಿಗೆಯಲ್ಲಿ ಹೇಗೆ, ಒಳಾಂಗಣದಲ್ಲಿ ನೀವು ಚಟುವಟಿಕೆ ಮೂಲೆಗಳ ಕುರಿತು ಮಾಡ್ಯೂಲ್ 6ರಲ್ಲಿ ಕಲಿತಿದ್ದೀರಿ. ಒಳಾಂಗಣ ಮುಕ್ತ ಆಟವನ್ನು ನೋಡುವಿರಿ. ಚಟುವಟಿಕೆ ಮೂಲೆಯಲ್ಲಿ ಮುಕ್ತ ಆಟ ನಡೆದಿರುವಾಗ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. 3ನೇ ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮಕ್ಕಳೊಂದಿಗೆ ಚಟುವಟಿಕೆ ಮೂಲೆಯಲ್ಲಿ ಇರುವುದನ್ನು ಉತ್ತೇಜಿಸುತ್ತಿದ್ದಾರೆ ಮತ್ತು ಮಕ್ಕಳಲ್ಲಿ ಭಾಷೆ ಮತ್ತು ಸೃಜನಶೀಲತೆಯ ಬೆಳವಣಿಗೆಯನ್ನು ಪ್ರೇರೇಪಿಸುತ್ತಿದ್ದಾರೆ. ಏನು ಮತ್ತು ಏಕೆ ಎನ್ನುವ ರೀತಿಯ ಪ್ರಶ್ನೆಗಳನ್ನು ಮಗುವಿನ ಭಾಷೆ ಮತ್ತು ಈಗ ನಾವು ನಿರ್ದೇಶಿತ ಅಥವಾ ಮಾರ್ಗದರ್ಶಿತ ದೊಡ್ಡ ಮತ್ತು ಸಮಯದ ನಡುವೆ ಈ ಮಾಡ್ಯೂಲ್ನಲ್ಲಿ ನೀವು ಈವರೆಗೆ ಏನನ್ನು ಕಲಿತಿದ್ದೀರಿ ಎನ್ನುವುದನ್ನು ನೋಡಲು ಒಂದು ಅಭ್ಯಾಸ ಮಾಡೋಣ. ಇಲ್ಲಿ ಕೆಲವು ಪ್ರಶ್ನೆಗಳಿವೆ. ಅವುಗಳಿಗೆ ಸರಿ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಕ್ಲಿಕ್ ಮಾಡಿ. ದೈನಂದಿನ ವೇಳಾ ಯೋಜನೆಯಲ್ಲಿ ನಾವು ಮುಕ್ತ ಆಟಕ್ಕೆ ಸಮಯವನ್ನು ಏಕೆ ನಿಗದಿ ಮಾಡಬೇಕು? ಕೆಳಗಿನ ಕಾರಣಗಳಲ್ಲಿ ಯಾವುವು ಸರಿಯಲ್ಲ? ಮುಕ್ತ ಆಟವು ಮಕ್ಕಳಿಗೆ ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಅವಕಾಶವನ್ನು ನೀಡುತ್ತದೆ. ಮುಕ್ತ ಆಟವು ಪರಸ್ಪರರೊಂದಿಗೆ ಸಂವಹಿಸಲು ಮತ್ತು ಇತರರಿಗೆ ಸಹಾಯ ಮಾಡಲು ಅವಕಾಶ ನೀಡುತ್ತದೆ. ಮುಕ್ತ ಆಟ ನಡೆಯುತ್ತಿರುವಾಗ ಕಾರ್ಯಕರ್ತೆ ತನ್ನ ಬಾಕಿ ಉಳಿದಿರುವ ಕೆಲಸಗಳನ್ನು ಪರಿಶೋಧಿಸಲು ಅವಕಾಶವನ್ನು ನೀಡುತ್ತದೆ. ತಪ್ಪು ಉತ್ತರ. ನೀವು ಈ ಮಾಡ್ಯೂಲ್ನಲ್ಲಿ ಇದನ್ನು ಕಲಿತಿದ್ದೀರಿ. ಮುಕ್ತ ಆಟವು ಮಕ್ಕಳಿಗೆ ತಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ವ್ಯಕ್ತ ಮಾಡಲು, ಪರಸ್ಪರ ಸಂವಹಿಸಲು, ಸಹಪಾಠಿಗಳೊಂದಿಗೆ ಒಟ್ಟಿಗೆ ಆಡಲು, ಕಲ್ಪಿಸಿಕೊಳ್ಳಲು, ತಮ್ಮ ಕಲ್ಪನೆಯನ್ನು ವ್ಯಕ್ತಪಡಿಸಲು ಮತ್ತು ತಾನೇ ಅದನ್ನು ನೀವು ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ. ಧನ್ಯವಾದ.
ಈಗ ನೀವು ಮುಂದಿನ ಮಾಡ್ಯೂಲ್ ಅನ್ನು ಆರಂಭಿಸಬಹುದು.